ವಿಸ್ಮಯಕಾರಿ ಭೂಮಿ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ನೋಡೋದಾದರೆ ಭೂಮಿ ಎಷ್ಟು ಹಳೆಯದು, ಭೂಮಿಯ ಮೇಲೆ ಸದಾಕಾಲವೂ ಜೀವರಾಶಿಯು ಇದ್ದಿದ್ದೇನೋ, ಭೂಮಿಯು ಯಾವಾಗಲೂ ನೋಡಲು ಒಂದೇ ರೀತಿ ಇದ್ದಿದ್ದೆ ಮತ್ತು ಅದ್ಭುತಕಾರಿ ವಿಷಯಗಳು, ಹಾಗೆ ಭೂಮಿಯು ಯಾವ ಜಾಗದಲ್ಲಿ ಯಾವ ಯಾವ ಕಾಲದಲ್ಲಿ ಜೀವರಾಶಿಗಳು ಉಗಮವಾಯಿತು, ಹಾಗೂ ಭೂಮಿಯ ಮೇಲೆ ಜೀವರಾಶಿ ಆರಂಭವಾದದ್ದು ಹೇಗೆ, ಮೊದಲ ಜೀವಿಗಳು ಯಾವುವು, ಹಾಗೆ ಸಮುದ್ರದಲ್ಲಿ ಯಾವ ಪ್ರಾಣಿಗಳು ಜೀವಿಸುತ್ತಿದ್ದವು, ಬೆನ್ನು ಮೂಳೆಯನ್ನು ಹೊಂದಿದ ಮೊದಲ ಪ್ರಾಣಿಗಳು ಯಾವುವು, ಮೊದಲು ಮೀನುಗಳು ಹೇಗಿದ್ದವು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅಧ್ಯಾಯ 1, ಭೂಮಿಯ ಮೇಲಿನ ಇತಿಹಾಸ ಪೂರ್ವ ಜೀವಿತ ಅಥವಾ ಜೀವಿಗಳ ಬಗ್ಗೆ. ಮೊದಲನೇದಾಗಿ ಭೂಮಿಯು ಎಷ್ಟು ಹಳೆಯದು ಎಂದು ನೋಡೋದಾದರೆ, ಭೂಮಿಯು ಮಿಲಿಯನ್ ಗಟ್ಟಲೆ ವರ್ಷಗಳಷ್ಟು ಹಳೆಯದು. ನಿಖರವಾಗಿ ಹೇಳಬೇಕಂದ್ರೆ ಭೂಮಿ 4600 ಮಿಲಿಯನ್ ವರ್ಷಗಳಷ್ಟು ಹಳೆಯದು. ಭೂಮಿಯ ವಯಸ್ಸನ್ನು 4.6 ಬಿಲಿಯನ್ ವರ್ಷಗಳು ಎಂದು ಸಂಖ್ಯಾ ರೂಪದಲ್ಲಿ ಬರೆದು ಗೋಚರಿಸಬಹುದು. ಅಷ್ಟು ಪುರಾತನವಾದ ಯಾವುದೇ ವಸ್ತುಗಳನ್ನು ನಾವು ಊಹಿಸಲು ಅಸಾಧ್ಯವಾಗಿದೆ. ಹಾಗೆ ಅದ್ಭುತ ಅಂದರೆ ಕೆಲವು ಅತ್ಯಂತ ಪ್ರಾಚೀನ ಕಲ್ಲುಗಳು ಸ್ಕಾಟ್ಲ್ಯಾಂಡ್ನಲ್ಲಿ ದೊರೆತಿವೆ. ಅವು ಸುಮಾರು 3.5 ಬಿಲಿಯನ್ ವರ್ಷಗಳಷ್ಟು ಪ್ರಾಚೀನವಾದುದು. ಭೂಮಿಯ ಮೇಲೆ ಸದಾಕಾಲವೂ ಜೀವರಾಶಿ ಇದ್ದಿತೇನೋ ಅನ್ನೋ ಪ್ರಶ್ನೆಗೆ ನೋಡೋದಾದರೆ, ಅಸ್ತಿತ್ವಕ್ಕೆ ಬಂದ ನಂತರದ ಮೊದಲ ಬಿಲಿಯನ್ ಅಂದರೆ 1000 ಮಿಲಿಯನ್ ವರ್ಷಗಳವರೆಗೆ ಆ ಭೂಮಿಯ ಮೇಲೆ ಯಾವುದೇ ವಿಧವಾದ ಜೀವರಾಶಿ ಇರಲಿಲ್ಲ. ಆಗಿನ ಪರಿಸ್ಥಿತಿಗಳು ಜೀವಿಗಳನ್ನು ಜನಿಸುವುದಕ್ಕೆ ಅನುಕೂಲವಾಗಿರಲಿಲ್ಲ. ಆಗ ಯಾವುದೇ ಸಸ್ಯ ಅಥವಾ ಪ್ರಾಣಿ ಆ ಭೂಮಿಯ ಮೇಲೆ ಜನ್ಮ ತಾಳಿರಲಿಲ್ಲ. ಆಗಿನ ಭೂಮಿ ಯಾವುದೇ ಜೀವರಾಶಿಯ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಹ ಅಪಾಯಕಾರಿ ಸ್ಥಳವಾಗಿತ್ತು. ಭೂಮಿಯು ಯಾವಾಗಲೂ ನೋಡಲು ಒಂದೇ ರೀತಿ ಇದ್ದಿದೆ ಅನ್ನೋ ಪ್ರಶ್ನೆಗಾಗಿ ನೋಡೋದಾದರೆ, ಈ ಭೂಪಟವು ಇಂದಿನ ಕಾಲದಲ್ಲಿ ಭೂಮಿ ಮತ್ತು ಸಮುದ್ರಗಳು ಹೇಗೆ ಇದ್ದವು ಎಂಬುದನ್ನು ತೋರಿಸುತ್ತದೆ. ಎಲ್ಲ ಅಂಶಗಳನ್ನು ಇದರಲ್ಲಿ ನಾವು ಕಾಣಿಸುವ ಸಲುವಾಗಿ ಭೂಮಿಯನ್ನು ಗೋಳಾಕಾರದ ರೀತಿಯಲ್ಲಿ ಚಿತ್ರಿಸಲಾಗಿದೆ. ಬಹಳ ಕಾಲದವರೆಗೆ ಪೃಥ್ವಿಯು ಒಂದು ಅವಿಭಜಿತ ಭೂಪ್ರದೇಶವಾಗಿತ್ತು. ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಕಾಲಕ್ರಮೇಣ ಅದು ವಿಭಜಿತವಾಗಿ ಸಣ್ಣ ಸಣ್ಣ ಭೂಪ್ರದೇಶಗಳನ್ನಾಗಿ ಪರಿವರ್ತವಾಯಿತು. ಆ ತುಂಡಾದ ಭೂಪ್ರದೇಶಗಳನ್ನೇ ಈಗ ನಾವು ಖಂಡಗಳೆಂದು ಕರೆಯಲಾಗುತ್ತದೆ. ಅದ್ಭುತ ಅನಿಸಿದ್ರೆ, ಖಂಡಗಳು ಪ್ರತಿ ವರ್ಷ 4 ಸೆಂಟಿಮೀಟರ್ಗಳಷ್ಟು ದೂರ ಚಲಿಸುತ್ತದೆ. ನಿಮ್ಮ ಕಿರುಬೆರಳಿನ ಉದ್ದದಷ್ಟು ಮಿಲಿಯನ್ ಗಟ್ಟಲೆ ವರ್ಷಗಳ ನಂತರ ಭೂಮಿಯು ಈಗಿನ ನಂತರದೇ ವಿಭಿನ್ನವಾಗಿರುತ್ತದೆ. ಭೂಮಿಯ ಯಾವ ಜಾಗದಲ್ಲಿ ಮತ್ತು ಯಾವ ಕಾಲದಲ್ಲಿ ಜೀವರಾಶಿಯ ಉಗಮವಾಯಿತು ಎನ್ನುವ ಪ್ರಶ್ನೆಗೆ ನೋಡೋದಾದರೆ, ಭೂಮಿಯ ಮೇಲೆ ಜೀವರಾಶಿಯ ಉಗಮ ಸುಮಾರು 3.5 ಬಿಲಿಯನ್ ವರ್ಷಗಳಷ್ಟು ಹಿಂದೆ ಆಯಿತು. ಮೊದಲ ಜೀವಿಗಳು ಸಮುದ್ರದಲ್ಲಿ ಉದ್ಭವಿಸಿದವು. ಆ ಜೀವಿಗಳು ಈಗಿನ ಪ್ರಪಂಚಕ್ಕಿಂತಲೂ ಬಹಳವೇ ವಿಭಿನ್ನವಾಗಿ ಕಾಣುತ್ತಿದ್ದ ಪ್ರಪಂಚವನ್ನೇ ಜನ್ಮ ತಾಳಿತು. ಆಗಿನ ವಾತಾವರಣದಲ್ಲಿ ವಿಷಾನಿಲೆಗಳು ತುಂಬಿದ್ದವು. ಆಕಾಶ ರಕ್ತವರ್ಣವಾಗಿದ್ದಿತ್ತು ಹಾಗೂ ಸಮುದ್ರ ತುಕ್ಕಿನ ಕೆಂಪು ಬಣ್ಣದಾಗಿತ್ತು. ಭೂಮಿಯ ಮೇಲೆ ಜೀವರಾಶಿಯ ಆರಂಭವಾದದ್ದು ಹೇಗೆ ಅನ್ನೋ ಒಂದು ಪ್ರಶ್ನೆಗೆ ನೋಡೋದಾದರೆ, ಸಮುದ್ರಕ್ಕೆ ಸಿಡಿಲು ಎರಗಿದಾಗ ಜೀವದ ಉಗಮವಾಯಿತು ಎಂಬ ನಂಬಲಾಗಿದೆ. ಮಿಂಚು, ಸಿಡಿಲು ನೀರಿನ ಶಕ್ತಿಯನ್ನು ಹಾರಿಬಿಟ್ಟಿತು. ಈ ಶಕ್ತಿಯ ಪರಿಣಾಮವಾಗಿ ಸಮುದ್ರದಲ್ಲಿದ್ದ ರಾಸಾಯನಿಕಗಳು ಮಿಶ್ರಣಗೊಂಡವು. ಈ ಮಿಳಿತದಿಂದ ಅಮೋನೋ ಆಸಿಡ್ನಂತಹ ಹೊಸ ಪದಾರ್ಥಗಳು ತಯಾರಾದವು. ಇವುಗಳ ಜೀವದ ಬೆಳವಣಿಗೆಗೆ ಪೂರಕವಾದವು. ಅದ್ಭುತ ಅನಿಸಿದ್ರೆ, ಭೂಮಿಯ ಮೇಲೆ ಜನ್ಮ ತಾಳಿದ